ಅತ್ಯಂತ ಕಳಪೆ ಫೈನಾನ್ಸ್ ಮಿನಿಸ್ಟ್ರು, ಕಳಪೆ ಸರ್ಕಾರ ಅಂತ ನಿರ್ಮಲಾ ಸೀತಾರಾಮನ ಗಂಡ ಅಷ್ಟು ಘಂಟಾಘೋಷ 4-5 ವರ್ಷದಿಂದ ಹೇಳ್ತಾನೆ ಇದ್ದಾನಲ್ಲ. ಸಂವಿಧಾನ ಇಲ್ಲದ್ರೆ ಮೋದಿನೂ ಆಗಲ್ಲ, ಯಾವನೂ ಆಗಲ್ಲ ಇವತ್ತು ಈ ದೇಶದಲ್ಲಿ ಪ್ರೈಮ್ ಮಿನಿಸ್ಟ್ರು. ಅದನ್ನೇ ಮಾಡ್ತಿದ್ದಾರೆ ಮೂಲಭೂತವಾಗಿ ಆ ಮನುಷ್ಯ. BJP ಅನ್ನೋದಿದೆಯಲ್ಲ, ಅದೊಂದು ಅತ್ಯಂತ ಅಮಾನವೀಯವಾದ ಪಕ್ಷ. ಯಾಕೆಂದರೆ ಮಾನವೀಯತೆಯೇ ಇಲ್ಲದೇ ಇರೋಂಥ ಪಕ್ಷ. GST ಅಂದರೆ ಏನು ಗೊತ್ತನೋ, ಅದು ಪೂರ್ತಿ ಹಣ ಗುಜರಾತಿಗೆ ಹೋಗಬೇಕು. ಈ ದೇಶಕ್ಕೆ ಸಮಗ್ರ ಹಂಚಿಕೆ ಮಾಡೋದಲ್ಲ, ಅಥವಾ ಬರೀ ಉತ್ತರ ಇಂಡಿಯಾಗೆ ತಗೊಂಡೋಗೋದು. ಇಲ್ಲಿ ಆ್ಯಕ್ಚುಲಿ ಅತಿ ಹೆಚ್ಚು GST ಕೊಡ್ತಾರ ನಾವು. ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರ ಅತಿ ಹೆಚ್ಚು GST ಕೊಡೋವಂಥವ್ರು ನಮ್ಮ ರಾಜ್ಯಗಳಲ್ಲೆಲ್ಲ. ಆದರೆ ಈ ರಾಜ್ಯಗಳಿಗೆ ದೋಖ ಮಾಡಿ ಇಡೀ ಹಿಂದಿ ಬೆಲ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ ಹಣವನ್ನು. ಯಾಕಂದರೆ ದುಡಿಯೋರು ಇಲ್ಲಿ ತಗೊಂಡೋಗಿ ಹಣವನ್ನು ಇವ್ರಿಗೆ ಮನಸ್ಸಿಗೆ ಬಂದಂಗೆ ಮಾನೋಪಲಿ ಮಾಡ್ತಾರೆ ಇರೋರು. ಅಟ್ಲೀಸ್ಟ್ ಬೇಡ ಹೋಗಲಿ, ಅವ್ರಿಗೆ ಒಯ್ಲಿ, ನಮಗೆ ಬರೋ ಅಷ್ಟನ್ನು ಕೊಡಬೇಕಲ್ವ. ಯಾಕಂದ್ರೆ ಅದನ್ನು ಈಗ ರೈತರು ಒಂದೇ ಅಲ್ಲ, ಒಂದು ಸಣ್ಣ ಏನೋ ಒಂದು ಸಣ್ಣ ಬೀಡಿ ತಗೊಂಡ್ರು ಅದಕ್ಕೆ ಟ್ಯಾಕ್ಸ್ ಹೋಗುತ್ತೆ, ಚಾಪುಡಿ ತಗೊಂಡ್ರು ಹೋಗುತ್ತೆ, ಯಾವುದು ಹೋಗಲ್ಲ. ಯಾವುದು GST ಇಲ್ಲ ಇವತ್ತು. ಪ್ರತಿಯೊಂದಕ್ಕೂ GST ಕೊಡ್ತದೆ ಜನಸಾಮಾನ್ಯರೇ ಹೊರತು. ಸುಮಾರು 100ರಲ್ಲಿ 60% ಟ್ಯಾಕ್ಸ್ ಇರೋದೇ ಸಾಮಾನ್ಯ ಜನರಿಂದ. ಇವರು ಹೇಳ್ತಾರೆ ಭಾಳ ದೊಡ್ಡ ಉದ್ಯಮಿಗಳು ಇತ್ಯಾದಿಗಳಂದ್ರೆ ಅವರು 40%ಕ್ಕಿಂತ ಜಾಸ್ತಿ ಹಣ ಏನು ಇಲ್ಲ ಬೊಕ್ಕಸಕ್ಕೆ ಬರಲ್ಲ. 60% ಹಣ ಟ್ಯಾಕ್ಸ್ ಕೊಡ್ತಕ್ಕಂಥ ಬಡವರಿಗೆ ಕೊಡ್ತಾ ಇಲ್ಲ. ಬಡವರು ರಿಟರ್ನ್ ಕೊಡಬೇಕಲ್ಲ ಇಲ್ಲಿಗೆ. ಬೇಡ, ರಾಜ್ಯ ಸರ್ಕಾರಕ್ಕಾರ ಕೊಡಬೇಕಲ್ಲ, ಆಯಾ ರಾಜ್ಯ ಸರ್ಕಾರಕ್ಕೆ ಏನಕ್ಕೆ ನ್ಯಾಯಯುತ, ಅದನ್ನು ಮಾಡ್ತಾ ಇಲ್ವಲ್ಲ. ಹಾಗಾಗಿ ಇವರು ಸರ್ಕಾರ ಆರ್ಥಿಕ ನಿರ್ವಹಣೆಯಲ್ಲಿ ಅತ್ಯಂತ ಕಳಪೆ ನಿರ್ವಹಣೆ. ಅದರಲ್ಲೇನು ಎರಡು ಮಾತಿಲ್ಲ. ಮೊದಲನೇದಾಗಿ ಅವರು ಫೈನಾನ್ಸ್ ಮಿನಿಸ್ಟ್ರು ಐತೆ, ಅವ್ರ ಗಣ್ಣೆ ಹೇಳ್ತಾರಲ್ಲ, ಅತ್ಯಂತ ಕಳಪೆ ಫೈನಾನ್ಸ್ ಮಿನಿಸ್ಟ್ರು, ಕಳಪೆ ಸರ್ಕಾರ ಅಂತ ನಿರ್ಮಲಾ ಸೀತಾರಾಮನ ಗಂಡ ಅಷ್ಟು ಘಂಟಾಘೋಷ 4-5 ವರ್ಷದಿಂದ ಹೇಳ್ತಾನೆ ಇದ್ದಾನಲ್ಲ. ಇದಕ್ಕಿಂತ ಕಳಪೆ ಸರ್ಕಾರ ದೇಶದಲ್ಲಿ ಎಂದೂ ಬಂದಿಲ್ಲ, ಮುಂದೂ ಬರಲ್ಲ ಅಂತ. ಇನ್ನು ನಾವು ಹೇಳೋದು ಬೇಡ. ಇದು ಯಾಕೆ ಹೇಳ್ಬೇಕಾಯ್ತಾ? ಅವ್ರ ವಿರುದ್ಧ ಕ್ರಮ ತಗೋಬೋದಲ್ಲ ಇವರು. ಹೇಳಿದೆ, ಒಬ್ಬ ಫೈನಾನ್ಸ್ ಮಿನಿಸ್ಟ್ರ್ ಗಂಡನೇ ಅಷ್ಟೊಂದು ಘಂಟಾಘೋಷವಾಗಿ ಹೇಳುವಾಗ ಯಾಕೆ ಅವ್ರ ಮೇಲೆ ತಗೊಳಕ್ಕಾಗ್ತಾ ಇಲ್ಲ? ತಗೋಬೇಕಲ್ಲ ಸುಳ್ಳಿದ್ರೆ. ಯಾಕೆ ಸತ್ಯ ಇರೋದಕ್ಕೆ ಮಾಮಿಚ್ಕೊಂಡು ಕೂತ್ಕೊಳ್ತಾರೆ. ಯಾವಾಗ ಮಾಮಿಚ್ಕೊಂಡು ಕೂತ್ಕೊಳ್ತಾರೆ ಅಂದರೆ ಸತ್ಯ ಇದೆ ಅವ್ರು ಹೇಳೋದ್ರಲ್ಲಿ ಅಂತ. ಹಾಗಾಗಿ ಆರ್ಥಿಕವಾಗಿಯೂ ಕೂಡ ಅತ್ಯಂತ ಅಧೋಗತಿಗೆ ತಗೊಂಡೋಗಿ ಇಟ್ಟಿದ್ದಾರೆ. ಮತ್ತು ಎರಡನೇದಾಗಿ ಮತ್ತೆ ಈಗಿದೆಯಲ್ಲ, ಅದು ಎಲ್ಲದಕ್ಕಿಂತ ಅದೇ ಹೇಳಿದ್ರೆ, ಇಲ್ಲಿ ಪಕ್ಕದ ಸಂವಿಧಾನ ಬದಲಾಯಿತು. ಅಲ್ಲ, ಸಂವಿಧಾನ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ ಈ ದೇಶದಲ್ಲಿ ಇವರು? ಸಂವಿಧಾನ ಅಂದರೆ ಇವ್ರು ಇವತ್ತೇಂದ್ರೆ ಇಲ್ಲಿ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ ಅಂದರೆ ಅದಕ್ಕೆ ಸಂವಿಧಾನ ಕಾರಣ, ಬೇರೆ ಅಲ್ಲ. ಸಂವಿಧಾನ ಇಲ್ಲದ್ರೆ ಮೋದಿನೂ ಆಗಲ್ಲ, ಯಾವನೂ ಆಗಲ್ಲ ಇವತ್ತು ಈ ದೇಶದಲ್ಲಿ ಪ್ರೈಮ್ ಮಿನಿಸ್ಟ್ರು. ಅದನ್ನೇ ಮಾಡ್ತಿದ್ದಾರೆ ಮೂಲಭೂತವಾಗಿ ಆ ಮನುಷ್ಯ. ಇಲ್ಲದ್ರೆ ಮೋದಿ ಬರಲು ಇವನು ಯಾರು ಅಮಿತ್ ಶಾನೋ ಮತ್ತೊಬ್ಬ ಯಾವನೋ ಆಗಿರ್ತಿದ್ದ. ಅಂಥ ಅವಕಾಶ ಬಂದಿದೆ, ಸಂವಿಧಾನ ಉಳಿಸ್ಬೇಕು ಅಂತ ಆ ಮನುಷ್ಯನ ತಲೆಗಾರು ಬರಬೇಕಲ್ಲ, ನಾನಿಲ್ಲಿ ಆಗಿದ್ದೀನಿ ಅಂತೇಳಿ. ಇವತ್ತಿಲ್ಲಿ ಸಿದ್ದರಾಮಯ್ಯ ಆಗಿರೋದಕ್ಕೆ ಸಂವಿಧಾನ ಕಾರಣ. ಆದರೆ ಅದನ್ನು ಇವರು ಅಧಿಕಾರಕ್ಕೆ ಹೋದ್ಮೇಲೆ ಮರಿತಾರೆ ಅಂತ ಹೇಳಿದ್ರೆ ಏನು ಅರ್ಥ? ಹಾಗಾಗಿ ಅದನ್ನು ನಾವೊಂದು ದೊಡ್ಡ ಮಟ್ಟದಲ್ಲಿ ನಾವು ಇಡೀ ರಾಜ್ಯದ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ದೀವಿ. ಈಗಾಗಲೇ ನಾಗೇಂದ್ರ ಅವರು ಮೊನ್ನೆ ನಾವೊಂದು ಪ್ರೆಸ್ ಇದರಲ್ಲೂ ಮಾತಾಡಿದ್ದೀವಿ. ಟೋಟಲಿ ರಾಜ್ಯಾದ್ಯಂತ ದೊಡ್ಡ ಆಂದೋಲನ ನಾವು ಮಾಡ್ತೀವಿ. ಸರಿ, BJPಯನ್ನು ತೊಲಗಿಸಿ ಅನ್ನೋದೇ. ಇಡೀ ಹಳ್ಳಿಗೆ ಹೋಗ್ತೀವಿ ನಾವು. ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರ, ಇಡೀ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ನಮ್ಮದು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಇಲ್ಲಿ ಬರ್ತಾರೆ ಶಿವಮೊಗ್ಗಕ್ಕೆ. ಹಾಗಾದರೆ ಬದಲಾವಣೆ ಮಾಡ್ತೀರಾ? ಖಂಡಿತ, ಅದರಲ್ಲೇನು ಎರಡು ಮಾತೇ ಇಲ್ಲ. ನಾವು ಮೊನ್ನೆ ಹೇಳಿದ್ದೀವಿ, ನಾವು ಅಲ್ಲಿ ಶಿವಮೊಗ್ಗದಲ್ಲಿ ಆ ಮಟ್ಟದಲ್ಲಿ ನಾವು ಮಾಡ್ತೀವಿ. ಟೋಟಲಿ ನಾವು ಇಡೀ ದೇಶ ಮಟ್ಟದಲ್ಲಿ ನಾವು ಹೇಳೋದು. ಯಾಕಂದರೆ BJP ಅನ್ನೋದಿದೆಯಲ್ಲ, ಅದೊಂದು ಅತ್ಯಂತ ಅಮಾನವೀಯವಾದ ಪಕ್ಷ. ಯಾಕೆಂದರೆ ಮಾನವೀಯತೆಯೇ ಇಲ್ಲದೇ ಇರೋಂಥ ಪಕ್ಷ ಅಲ್ಲ. ಜನರ ಭಾವನೆಯೂ ಹಾಗೆ. ಯಾಕೆಂದರೆ ರೈತ ವಿರೋಧಿ, ರೈತರ ಪರವಾಗಿ ಏನಾದ್ರು ಮಾಡಿದ್ದಿದ್ರೆ ತಾನೇ ರೈತರು. ನಮಗೀಗ ಉದಾಹರಣೆ ಇಲ್ಲಿ ನಾವೀಗ ನಿನ್ನೆಯಿಂದ ಇನ್ನೂ ಹೊಲದಿಂದ ಬರ್ತಾಯಿದ್ದೀವಿ. ಈ ಎಲ್ಲರಿಗೂ ಇವರಿಗೆ AC ಬೇಕು, ಎಲ್ಲಿ ನೋಡಿದ್ರು AC-ಲೇ ಇರಬೇಕು ಅಂತಾರೆ. ರೈತರು ನೋಡಿದ್ರೆ 24 ಗಂಟೆಯಲ್ಲಿ ಅಲ್ಲೇ ಮೋಟ್ರ್ ಹತ್ತಿರ ಕೂತ್ಕೊಂಡಿರ್ಬೇಕು. ಆದ್ರೂ ನೀರು ಹಾಯ್ಸೋಕ್ಕಾಗಲ್ಲ ಒಂದು ತೋಟಕ್ಕೆ, ಆ ಸ್ಥಿತಿ. ಮೊದಲು ಎಲ್ಲರ AC-ಗಳು ಬಂದಾಗಬೇಕು. ಹಳ್ಳಿಯಿಂದ ಡೆಲ್ಲಿ ತನಕ ಏನು ರಾಜಕಾರಣಿಗಳಿದ್ದಾರೆ, ಇದೊಂದು 2 ತಿಂಗಳು ನೋ AC, ಪೂರ್ತಿ ಪವರು ರೈತರಿಗೆ ಬರೋದಾದರೆ ಆವಾಗ ಗೊತ್ತಾಗುತ್ತೆ ರೈತರ ಕಷ್ಟ ಏನು ಅಂತೇಳಿ. ಯಾಕೆಂದರೆ ಎಲೆಕ್ಟ್ರಿಸಿಟಿ ಇಂಪ್ರೂವ್ ಮಾಡಬೇಕು, ರೈತರಿಗೆ ಕೊಡಬೇಕು, ಅವ್ರಿಗೆ ಕಾನೂನು ತರಬೇಕು. ಯಾವ್ಯಾವ ಥರ ಅದಿಲ್ಲ ಅವರಿಗೆ. ಅವ್ರ ತಲೆಯಲ್ಲಿರೋದು ಒಂದಿಷ್ಟು ಏನೋ ಮಾಡಿ ಸುಳ್ಳು ಪಳ್ಳು ಹೇಳಿ ಅಧಿಕಾರ ಹಿಡ್ಕೊಂಡು ಕೂತ್ಕೊಳ್ಳೋದು. ಏನು ಇವ್ರಿಗೆ ಮನಸ್ಸಿಗೆ ಬಂದಂಗೆ ಆಟ ಆಡೋದು. ಹಾಗಾಗಿ ಅದು ಭಾಳ ದಿವಸ ನಡೆಯಲ್ಲ, ಒಂದು ಹಂತದವರೆಗೂ ನಡೀತದೆ. ಇಲ್ಲಿವರೆಗೂ ನಡೆದಿದೆ ಅಂತ ಕಾಣುತ್ತೆ. ಈ ಸರಿ ಅಂತಲೂ ಒಂದು ದೊಡ್ಡ ಬದಲಾವಣೆ ಇದೆ ಅಂತ ನಮಗಂತೂ ಅನ್ನಿಸ್ತಾ ಇದೆ. ನಾವು ಹಳ್ಳಿ ಹೋಗಿದ್ದೀವಿ, ಮಾತಾಡ್ತೀವಿ, ನಾವು ನೋಡ್ತಾನೇ ಇದ್ದೀವಿ. ಕಳೆದ ಸಲನೂ ಹಾಗೆ ನಾವು ಇಡೀ ಶಿವಮೊಗ್ಗ ಜಿಲ್ಲೆ ಅಷ್ಟು ಬೂತು ತಿರುಗಿದ್ದೀವಿ. ನಾವು ಬೂತು ಓಡಾಡಿದ್ದಿದ್ರೆ ನಾವು ಶಿವಾನಂದ ಅವರು. ನಾವೇನು ಮತ್ತೆ ನಾವು ಏನು ಕಾಂಗ್ರೆಸ್ ಭಾಳ ಒಳ್ಳೆಯದು ಅಂತ ನಾವಂತಲೂ ಅದಂತಲೂ ಖಂಡಿತ ಹೇಳಲ್ಲ. ಯಾಕಂದರೆ ನಮ್ಮ ಪಕ್ಷಗಳೆಲ್ಲ ಒಂದೇ.
ಇದರಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಬಿ ಜೆ ಪಿಯಷ್ಟು ಇಷ್ಟು ಧರ್ಮ ಜಾತಿ ಸುಟ್ಟದ್ದು ಅದು ಸಂವಿಧಾನ ನಾಶ ಮಾಡಬೇಕು ಇಂಥದ್ದನ್ನೆಲ್ಲ ಬೇರೆ ಅವರು ಹೇಳಲ್ಲ, ಯಾವ ಪಕ್ಷಗಳು ಹೇಳಲ್ಲ.